ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ರೀತಿ ಪೌಚಸ್ನ ರೆಡಿ ಮಾಡ್ತಾ ಇದ್ದೀನಿ ಸೊ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಬೇಕಂದರೆ ಇನ್ಮೇಲಿಂದ ನೀವು ನಿಮ್ಮ ಮನೆಯಿಂದನೇ ಕೆಲಸ ಸ್ಟಾರ್ಟ್ ಮಾಡ್ಬೋದು. ಸುಮಾರು ಜನ ಹೇಳ್ತಾ ಇದ್ರಿ ನಮಗೆ ಟ್ಯುಟೋರಿಯಲ್ ಕೂಡ ಶೇರ್ ಮಾಡಿ ಯಾವ ರೀತಿ ಪ್ರಾಡಕ್ಟ್ ನೀವು ರೆಡಿ ಮಾಡ್ತಾ ಇದ್ದೀರಾ, ಏನೇನು ಯಾವ ರೀತಿ ನೀವು ಕಟ್ಟಿಂಗ್ ಎಲ್ಲ ಮಾಡ್ತೀರಾ ಅಂತ ಸ್ವಲ್ಪ ಡೀಟೇಲಾಗಿ ಹೇಳಿ ಅಂತ ಹೇಳ್ತಾ ಇದ್ರಿ. ಸೊ ಹೀಗಾಗಿ ಇನ್ಮೇಲಿಂದ ಡೀಟೇಲಾಗಿನೇ ವೀಡಿಯೋಸ್ಗಳು ಬರುತ್ತೆ, ಟ್ಯುಟೋರಿಯಲ್ಗಳನ್ನ ನಾನು ಶೇರ್ ಮಾಡ್ತೀನಿ ನಿಮಗೆ. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರಿ? ಐ ಹೋಪ್ ಅಲ್ಲಿ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಸುಮಾರು ಜನ ಇವಾಗ ನನ್ನ ಜೊತೆ ನೀವು ಕೂಡ ಕೆಲಸ ಸ್ಟಾರ್ಟ್ ಮಾಡಿದ್ದೀರಿ. ಡೆಫಿನೆಟ್ಲಿ ಮನೇಲಿ ಸ್ಟಾರ್ಟ್ ಮಾಡಿ ತುಂಬ ಜನರಿಗೆ ಆರ್ಡರ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ರಿ. ತುಂಬ ಖುಷಿ ಆಯ್ತು ನನಗೂ. ಆ್ಯಂಡ್ ನನಗೆ ಇವಾಗ ಲೇಟೆಸ್ಟ್ ಆರ್ಡರ್ಸ್ಗಳು ಬಂದಿದೆ, ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಈ ರೀತಿ ಪೌಚಸ್ಗಳು ನಮ್ಮಲ್ಲಿ ರೆಡಿ ಆಗ್ತಾ ಇದೆ. 150 ರೂಪಾಯಿಗೆ ನಾವು ಕೊಡ್ತಾ ಇದ್ದೀವಿ, ತುಂಬ ಕಡಿಮೆ ಪ್ರೈಸಲ್ಲೇ. ಬಟ್ಟೆ ನಮ್ಮದೇ ಇರುತ್ತೆ, ಸ್ಟಿಚಿಂಗ್ ಎಲ್ಲ ನಮ್ಮದೇ ಇರುತ್ತೆ. ಜಸ್ಟ್ 150 ರೂಪಾಯಿಗೆ ಇಷ್ಟು ದೊಡ್ಡ ನಿಮಗೆ ಪೌಚ್ ಸಿಗ್ತಾ ಇದೆ. ತುಂಬ ದೊಡ್ಡ ಪೌಚ್ ಇದೆ ಇದು. ಆ್ಯಂಡ್ ಇದು 16x14 ಇದೆ ಆ್ಯಕ್ಚುಲಿ ಸೈಜು. ಆ್ಯಂಡ್ ಇದು ಕಾಟನ್ ಫ್ಯಾಬ್ರಿಕಿಂದ ಮಾಡಿರುವಂಥದ್ದು. ಆ್ಯಂಡ್ ಇದು ಫಿನಿಶಿಂಗ್ ಎಲ್ಲ ನೀವು ನೋಡ್ತಾ ಇರ್ಬೋದು ಹೇಗಿದೆ ಅಂತ. ಸೇಮ್ ನಾನು 2 ಕ್ವಾಲಿಟಿ ತೋರಿಸಿದ್ದೆ ಬಟ್ಟೆನ. ಆ್ಯಂಡ್ ಮತ್ತೊಂದು ನನಗೆ ಇವತ್ತು ಆರ್ಡರ್ ರಿಸೀವ್ ಆಗಿದೆ, ಅದು ಆರ್ಡರ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸುಮಾರು ಮಾಹಿತಿಗಳು ಕೂಡ ಕೊಡ್ತಾ ಇದ್ದೀನಿ. ಯಾರೆಲ್ಲ ಮನೆಯಿಂದ ಏನಾದರೂ ಹೊಲಿಗೆ ಕೆಲಸ ಮಾಡಿ ನೀವು ಕೆಲಸ ಮಾಡ್ತೀವಂತಂದರೆ ಸೊ ನೀವು ನಮ್ಮ ಜೊತೆ ಸೇರ್ಕೊಂಡು ಕೆಲಸ ಮಾಡ್ಬೋದು. ಆ್ಯಂಡ್ ನಮ್ಮ ಹತ್ರ ಈ ರೀತಿ ಪ್ರಾಡಕ್ಟ್ಗಳನ್ನ ರೆಡಿ ಮಾಡೋದಕ್ಕೆ ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳು ಸಿಗುತ್ತೆ. ಸೊ ಬೇಕು ಅಂದರೆ ನೀವು ಸಾಮಗ್ರಿಗಳನ್ನ ತರಿಸ್ಕೊಂಡು ಮನೆಯಿಂದ ಕೆಲಸ ಸ್ಟಾರ್ಟ್ ಮಾಡಿ. ಆ್ಯಂಡ್ ಇವಾಗ ಬಂದಿರೋಂಥ ಆರ್ಡರ್ ಹೇಳಬೇಕು ಅಂದರೆ ಇದು ಬಿಗ್ ಪೌಚ್ ಬಂದಿದೆ. ಆ್ಯಂಡ್ ಇದು ನಮ್ಮ ಹತ್ರ ಸುಮಾರು ಥರದ ಫ್ಯಾಬ್ರಿಕ್ಗಳು ಕೂಡ ಇರುತ್ತೆ. ಓಕೆ, ಸೊ ಕಸ್ಟಮರ್ಗೆ ಏನಿತ್ತು ಅಂತಂದರೆ ಈ ರೀತಿ ಫ್ಯಾಬ್ರಿಕ್ ನಮಗೆ ಬೇಡ, ಇವೆರಡು ಫ್ಯಾಬ್ರಿಕ್ ಬೇಡ, ನಮಗೆ ಈ ಕಲರ್ದು ಫ್ಯಾಬ್ರಿಕ್ ಬೇಕು ಅಂತ ಹೇಳಿದರು. ಸೊ ನಿನ್ನೆ ರಾತ್ರಿ ನನಗೆ ಇದು ಆರ್ಡರ್ ರಿಸೀವ್ ಆಗಿದೆ. ಸೊ ಇವಾಗ ಅದನ್ನು ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಪ್ಯೂರ್ ಕಾಟನ್ ಇರುತ್ತೆ ಇದು ಬಟ್ಟೆ. ಓಕೆ, ಪ್ರಿಂಟ್ ನೋಡ್ತಾ ಇರ್ಬೋದು, ಎಲಿಫೆಂಟ್ ಪ್ರಿಂಟ್ ಇದೆ. ಆ್ಯಂಡ್ ಪ್ಯೂರ್ ಕಾಟನು ಆ್ಯಂಡ್ ಡಾರ್ಕ್ ಬ್ಲೂ ಕಲರು ಕಸ್ಟಮರ್ ಚೂಸ್ ಮಾಡಿದ್ದಾರೆ. ಸೊ ಇದು ಇವತ್ತು ಹೋಗ್ತಾ ಇದೆ ಆರ್ಡರು. ಸೊ ಇದನ್ನು ನಾನು ಹೊಲಿಯೋದಕ್ಕೆ ಫಾರ್ಮ್ ಶೀಟ್ ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ, ನಾರ್ಮಲ್ ಶೀಟ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದರಿಂದ ಏನಾಗುತ್ತೆ, ತುಂಬ ಚೆನ್ನಾಗಿ ಪೌಚ್ ರೆಡಿ ಆಗುತ್ತೆ. ಆ್ಯಂಡ್ ಯಾರೆಲ್ಲ ಮನೆಯಿಂದ ಏನಾದರೂ ಕೆಲಸ ಮಾಡಬೇಕಂತ ಅಂತ ಇದ್ರಿ, ಸೊ ಅಂಥವ್ರಿಗೆ ನಾನು ಹೇಳೋದು ಇಷ್ಟೇ, ಯೋಚನೆ ಮಾಡ್ತಾ ಕೂತ್ಕೊಂಡ್ವಿ ಅಂತಂದರೆ ಕೆಲಸ ಮಾಡೋಕ್ಕಾಗಲ್ಲ. ಸೊ ಹೀಗಾಗಿ ಕೆಲಸ ಮಾಡ್ತಾ ಇರಬೇಕಷ್ಟೇ. ಸೊ ನೀವು ಮಾಡಿ ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ ಆಟೋಮೆಟಿಕ್ಲಿ ಇವತ್ತಿಲ್ಲ ಅಂದರೆ ನಾಳೆ ಆರ್ಡರ್ ಬಂದೇ ಬರುತ್ತೆ. ಸೊ ಇದು ಆಗುತ್ತೋ ಇಲ್ವೋ ಅಂತ ಕೂತ್ಕೊಂಡ್ರೆ ಅಲ್ಲೇ ಟೈಮ್ ವೇಸ್ಟ್ ಮಾಡ್ತೀರ ನೀವು ಅಂತ ನಾನು ಹೇಳೋದಷ್ಟೇ. ಆ್ಯಂಡ್ ಇವಾಗ ಈ ಪೌಚ್ ನಾನು ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ನಾಳೆ ಹೋಗ್ಬೇಕಿದೆ ಆ್ಯಕ್ಚುಲಿ. ಸೊ ಇವಾಗ ಫಸ್ಟಿಗೆ ಫಾರ್ಮ್ ಶೀಟು ಆ್ಯಂಡ್ ನಾರ್ಮಲ್ ಶೀಟು ಎಲ್ಲವೂ ಕೂಡ ಫಸ್ಟಿಗೆ ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ರೀತಿ ಪೌಚಸ್ನ ರೆಡಿ ಮಾಡ್ತಾ ಇದ್ದೀನಿ ಸೊ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಬೇಕಂದರೆ ಇನ್ಮೇಲಿಂದ ನೀವು ನಿಮ್ಮ ಮನೆಯಿಂದನೇ ಕೆಲಸ ಸ್ಟಾರ್ಟ್ ಮಾಡ್ಬೋದು. ಸುಮಾರು ಜನ ಹೇಳ್ತಾ ಇದ್ರಿ ನಮಗೆ ಟ್ಯುಟೋರಿಯಲ್ ಕೂಡ ಶೇರ್ ಮಾಡಿ ಯಾವ ರೀತಿ ಪ್ರಾಡಕ್ಟ್ ನೀವು ರೆಡಿ ಮಾಡ್ತಾ ಇದ್ದೀರಾ, ಏನೇನು ಯಾವ ರೀತಿ ನೀವು ಕಟ್ಟಿಂಗ್ ಎಲ್ಲ ಮಾಡ್ತೀರಾ ಅಂತ ಸ್ವಲ್ಪ ಡೀಟೇಲಾಗಿ ಹೇಳಿ ಅಂತ ಹೇಳ್ತಾ ಇದ್ರಿ. ಸೊ ಹೀಗಾಗಿ ಇನ್ಮೇಲಿಂದ ಡೀಟೇಲಾಗಿನೇ ವೀಡಿಯೋಸ್ಗಳು ಬರುತ್ತೆ, ಟ್ಯುಟೋರಿಯಲ್ಗಳನ್ನ ನಾನು ಶೇರ್ ಮಾಡ್ತೀನಿ ನಿಮಗೆ. ಡಿಫ್ರೆಂಟ್ ಪ್ರಾಡಕ್ಟ್ ರಿಲೇಟೆಡ್ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಆ್ಯಂಡ್ ಯಾವ ರೀತಿ ಪ್ರೈಸ್ಗಳನ್ನ ನಾವು ಡಿಸೈಡ್ ಮಾಡಬೇಕು, ಯಾವ ರೀತಿ ಮಾರ್ಕೆಟಿಂಗ್ ಮಾಡಬೇಕಂತೂ ಕೂಡ ಮಾಹಿತಿಗಳನ್ನ ನಾನು ಕೊಡ್ತಾ ಹೋಗ್ತೀನಿ. ಸೊ ಇದರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಮೇನ್ ಮುಖ್ಯವಾಗಿ ಆನ್ಲೈನ್ ಕ್ಲಾಸಸ್ ಕೂಡ ನಡೆಯುತ್ತೆ. ಯಾರಿಗೆಲ್ಲ ನಮಗೆ ಪರ್ಸ್ನಲಿ ಗೈಡ್ ಬೇಕು ಮತ್ತು ಪರ್ಸ್ನಲಿ ನಮಗೆ ಎಲ್ಲವೂ ವಿಷಯವು ಮಾರ್ಕೆಟಿಂಗ್ ರಿಲೇಟೆಡು ಅಥವಾ ಪ್ರಾಡಕ್ಟ್ ರಿಲೇಟೆಡು ಮತ್ತು ಯಾವ ರೀತಿ ಬಿಸ್ನೆಸ್ ಮಾಡೋದು ಇದೆಲ್ಲ, ಸೊ ಅದ್ರ ಬಗ್ಗೆ ಎಲ್ಲ ನಮಗೆ ಮಾಹಿತಿ ಬೇಕು ಬೇಸಿಕ್ಕಿಂದ ಅಂತಂದರೆ ಆನ್ಲೈನ್ ಕ್ಲಾಸಸ್ ಕೂಡ ಅವೈಲೇಬಲ್ ಇದೆ. ನೀವು ಬೇಕು ಅಂತಂದರೆ ಸ್ಕ್ರಂಚಿ ರಿಲೇಟೆಡ್ ಆಯಿತು, ಹೇರ್ ಬೋಸು ಮತ್ತು ಬ್ಯಾಗ್ ಮೇಕಿಂಗ್ ರಿಲೇಟೆಡು. ಸೊ ಈ ಕ್ಲಾಸಸ್ಗಳು ನೀವು ಅಟೆಂಡ್ ಮಾಡ್ಬೋದು. ನಮ್ಮಲ್ಲಿ ಎನಿ ಟೈಮ್ ನೀವು ಜಾಯ್ನ್ ಆಗ್ಬೋದು ಈ ಕ್ಲಾಸ್ಗೆ. ಪ್ರೀವಿಯಸ್ ಕ್ಲಾಸದ್ದು ಏನು ಇರುತ್ತಲ್ವ ಅವನ್ನೆಲ್ಲ ನಾವು ನಿಮಗೆ ನೀಡ್ತೀವಿ. ಸೊ ನೀವು ಒಟ್ಟಿಗೆ ಎಲ್ಲ ಕ್ಲಾಸ್ಗಳನ್ನ ಮಾಡಿಕೊಂಡು ನಿಮ್ಮ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಓಕೆ, ಸೊ ನಾನಿಲ್ಲಿ ಒಂದು ಕಾಟನ್ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ, ಎಲಿಫೆಂಟ್ ಪ್ರಿಂಟದ್ದು. ಆ್ಯಂಡ್ ಇದು ಕಸ್ಟಮರ್ ರಿಕ್ವೈರ್ಮೆಂಟ್ ಇತ್ತು, ಇದೇ ಒಂದು ಫ್ಯಾಬ್ರಿಕಲ್ಲಿ ಮಾಡಿಕೊಡಿ ಅಂತ ಹೇಳಿ. ಓಕೆ, ಸೊ ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಉದ್ದಕ್ಕೆ ನಾನು ತೊಗೊಂಡಿರೋಂಥದ್ದು. ಸೊ ಅಳತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು. ನಾರ್ಮಲಿ ನಿಮಗೆ ಈ ರೀತಿ ಪೌಚಸ್ನ ಸ್ಟಿಚ್ ಮಾಡೋದಕ್ಕೆ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೆ ನಂಬರು. ಸೊ ಇದು ಬೇಕಂದರೆ ಇದನ್ನು ಫಾಲೋ ಮಾಡಿ, ಇಲ್ಲಾಂದರೆ ನೀವು 42 ಸೆಂಟಿಮೀಟರು ಓಕೆ ಉದ್ದಕ್ಕೆ, ಅಗಲಕ್ಕೆ 32 ಸೆಂಟಿಮೀಟರು ಸೊ ತೊಗೋಬೇಕಾಗುತ್ತೆ. ಓಕೆನಾ? ಸೊ ಆ ರೀತಿ ಫ್ಯಾಬ್ರಿಕ್ ನೀವು ರೆಡಿ ಮಾಡ್ಕೋಬೇಕು. ಆ್ಯಂಡ್ ಈ ಫ್ಯಾಬ್ರಿಕ್ನ ನಾನು 3 ಲೇಯರಲ್ಲಿ ರೆಡಿ ಮಾಡಿದ್ದೀನಿ. ಫಾರ್ಮ್ ಶೀಟು, ನಾರ್ಮಲ್ ಶೀಟು ಮತ್ತು ಫ್ಯಾಬ್ರಿಕ್ನ ಹಾಕಿಬಿಟ್ಟು. ಓಕೆ, ಸೊ ಇದಾದ ನಂತರ ಮಧ್ಯದಲ್ಲಿ ನಾನು ಇಲ್ಲೊಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಸೊ ನೀವು ಕೂಡ ಇದೇ ರೀತಿಯೇ ಮಾರ್ಕ್ ಮಾಡ್ಕೊಳ್ಳಿ, ಇದರಿಂದ ತುಂಬಾ ಈಸಿ ಆಗುತ್ತೆ. ಆ್ಯಂಡ್ ಯಾರಿಗೆಲ್ಲ ಸ್ಟಿಚಿಂಗ್ ಬರೋದೇ ಇಲ್ಲ ಅಂತ ಅನ್ನೋ ಹೆಣ್ಮಕ್ಳು ಕೂಡ ನೀವು ಮನೆಯಿಂದ ಈ ಕೆಲಸವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಬಹುದು. ಓಕೆ, ತುಂಬ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಯಾವ ರೀತಿ ಹೇಳ್ತಾ ಇದ್ದೀನಿ ಅದೇ ರೀತಿಯೇ ಮಾಡ್ತಾ ಹೋಗಿ. ನಂತರ ಈ ರೀತಿ ಮಧ್ಯದಲ್ಲಿ ನಾವು ಇದನ್ನ ಈ ರೀತಿ
ಫೋಲ್ಡ್ ಮಾಡಿ ನೋಡಬೇಕು ಕರೆಕ್ಟಾಗಿ ಎರಡು ಸೈಡು ಸೇಮ್ ಬರ್ತಾ ಇದೆಯಾ ಅಳತೆ ಅಂತ ಚೆಕ್ ಮಾಡ್ಕೋಬೇಕು. ಹಾಗೆ ಸ್ಟಿಚ್ ಮಾಡೋಕ್ಕೆ ಹೋಗಬಾರ್ದು. ಓಕೆ, ಸೊ ಕರೆಕ್ಟಾಗಿ ಬರ್ತಾ ಇದೆಯೋ ಇಲ್ವೋ, ಇಲ್ಲಾಂದರೆ ಯಾಕೆ ಬರ್ತಾಯಿಲ್ಲ ಕರೆಕ್ಟಾಗಿ ಅದನ್ನ ಕೂಡಿಸ್ಬೇಕು, ಮಧ್ಯದಲ್ಲಿ ಈ ರೀತಿ ಫೋಲ್ಡ್ ಮಾಡಬೇಕು. ಆ್ಯಂಡ್ ಯಾವಾಗ ನೀವು ಇದು ಕರೆಕ್ಟ್ ಇದೆ ಅಂತ ಅನಿಸುತ್ತೋ ಸೊ ಅದಾದ ನಂತರ ನೀವೇನು ಮಾಡಬೇಕು ಅಂತಂದರೆ, ಇಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ, ಜಿಬ್ ನಾವು ಇದಕ್ಕೆ ಅಟ್ಯಾಚ್ ಮಾಡಬೇಕಾಗತ್ತೆ. ನಾನು ಬ್ಲ್ಯಾಕ್ ಕಲರ್ದು ಇಲ್ಲಿ 5 ನಂಬರ್ದು ಜಿಪ್ ತೊಗೊಂಡಿದ್ದೀನಿ. ಆ್ಯಂಡ್ ಇವೆಲ್ಲ ನಿಮಗೆ ಮಟೀರಿಯಲ್ಸು ನಮ್ಮ ವೆಬ್ಸೈಟಲ್ಲಿ ಸಿಗುತ್ತೆ ಇನ್ಮೇಲಿಂದ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಒಂದು ಅಳತೆ ತೊಗೋತಾ ಇದ್ದೀನಿ ಎಷ್ಟು ಬೇಕು ಅಂತ. ಹೊರಗಡೆ ಒಂದು ಅರ್ಧ ಇಂಚು ಜಾಸ್ತಿ ತೊಗೋಬೇಕು ಎರಡು ಸೈಡು. ಓಕೆ, ಸೊ ಇಲ್ಲಿ ನಾನು ಎಕ್ಸ್ಟ್ರಾನೇ ಕಟ್ ಮಾಡ್ತಾಯಿದ್ದೀನಿ ಸ್ವಲ್ಪ. ಸೊ ಇಲ್ಲಿ ನಾನು ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಎರಡು ಸೈಡು ಅರ್ಧ ಇಂಚು ಜಾಸ್ತಿ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಮಧ್ಯದಲ್ಲಿ ಈ ರೀತಿ ನಾವು ಇದನ್ನು ತೆಗೆದುಬಿಟ್ಟು 2 ಪಾರ್ಟ್ ಮಾಡ್ತೀವಿ. ಓಕೆ, ಸೊ ಇದನ್ನೇನು ಮಾಡ್ತೀವಿ ಅಂದರೆ 1 by 1 ನಾವು 2 ಕಾರ್ನರ್ಗೆ ಅಟ್ಯಾಚ್ ಮಾಡಬೇಕಾಗುತ್ತೆ. ಓಕೆ, ಸೊ ಹೇಗೆ ಅಟ್ಯಾಚ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಉಲ್ಟಾ ಹಾಕಕ್ಕೆ ಹೋಗಬೇಡಿ. ಸ್ಟಾರ್ಟಿಂಗಲ್ಲಿ ಸ್ಟಿಚಿಂಗ್ ಮಾಡುವಾಗ ಕನ್ಫ್ಯೂಷನ್ ಇರುತ್ತೆ. ನಾನು ಕೂಡ ಸ್ಟಾರ್ಟಿಂಗಲ್ಲಿ ಸ್ಟಿಚ್ ಮಾಡುವಾಗ ಉಲ್ಟಾನೇ ಹಾಕಿದ್ದೆ. ಸೊ ನೀವು ಕೂಡ ಆ ರೀತಿ ಮಾಡಿದ್ರೆ ಏನು ಟೆನ್ಷನ್ ತೊಗೋಬೇಡಿ. ಸ್ವಲ್ಪ ದಾಟ್ ಹೊಲಿಗೆ ಹಾಕ್ಕೊಂಡು ಮಾಡಿ ಮೊದಲು, ನಂತರ ಪರ್ಫೆಕ್ಟ್ ಆದಮೇಲೆ ಸಣ್ಣ ಹೊಲಿಗೆ ಹಾಕ್ಕೊಳ್ಳಿ. ಓಕೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಎರಡು ಕಡೆ ಅಟ್ಯಾಚ್ ಮಾಡಬೇಕು ಇದನ್ನು. ಓಕೆ, ಆ್ಯಂಡ್ ಕರೆಕ್ಟಾಗಿ ನೋಡ್ಕೊಂಡು ಇಟ್ಕೋಬೇಕು. ಆ್ಯಂಡ್ ಎರಡು ಸೈಡು ನಾನು ಜಿಪ್ ಜೊತೆಗೆ ಒಂದು ಪಟ್ಟಿ ಕೂಡ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಜಿಪ್ ಅಟ್ಯಾಚ್ ಮಾಡಿದ್ದೀನಿ ಅಂತ. ಇವಾಗ ನೀವು ನೋಡ್ತಾ ಇರ್ಬೋದು, ಈ ರೀತಿ ಇದು ಆಗಬೇಕು. ಆ್ಯಂಡ್ ಒಳಗಡೆ ಒಂದು ಪಟ್ಟಿ ಕೊಟ್ಟು ಅದನ್ನು ಕೂಡ ಫೋಲ್ಡ್ ಮಾಡಿದ್ದೀನಿ. ಸೊ ಫಿನಿಶಿಂಗ್ ನೀವು ನೋಡ್ತಾ ಇರ್ಬೋದು, ಈ ರೀತಿ ಬರಬೇಕು. ಯಾವಾಗ ನಾವು ಬಿಸ್ನೆಸ್ ಅಂತ ಮಾತಾಡ್ತೀವಿ ಅಥವಾ ಬಿಸ್ನೆಸ್ ಅಂತ ನಾವು ಸ್ಟಾರ್ಟ್ ಮಾಡ್ತಾ ಇರ್ತೀವಿ, ಫಿನಿಶಿಂಗ್ ಚೆನ್ನಾಗಿರಬೇಕು. ಫಿನಿಶಿಂಗೇ ಚೆನ್ನಾಗಿಲ್ಲ ಅಂತಂದರೆ ಕಸ್ಟಮರ್ ತೊಗೊಳ್ಳೋದಿಲ್ಲ. ಸೊ ಮನೆ ಯೂಸ್ಗೆ ನಾವು ಹೇಗಾದರೂ ಮಾಡ್ಕೋಬೋದು, ಬಟ್ ಆದರೆ ಮಾರಾಟಕ್ಕೆ ಅಂತ ಬಂದಾಗ ತುಂಬ ಪ್ರೊಫೆಷ್ನಲ್ ಆಗಿ ಕಾಣಿಸ್ಬೇಕದು. ಯಾಕಂದರೆ ಕಾಂಪಿಟೇಷನ್ ತುಂಬಾ ಇರುತ್ತೆ ಹೊರಗಡೆ. ಹೀಗಾಗಿ ನಾನು ಬೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಮಧ್ಯದಲ್ಲಿ ನೋಡಿ ಈ ರೀತಿ ಫೋಲ್ಡ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ನಾನು ರನ್ನರ್ ಹಾಕ್ತಾಯಿದ್ದೀನಿ. ರನ್ನರು 5 ನಂಬರ್ದಿದು. ಸೊ ಇದನ್ನು 5 ನಂಬರ್ ಜಿಪ್ಗೆ 5 ನಂಬರ್ದೇ ರನ್ನರ್ ಯೂಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾನು ಇದನ್ನು ನೋಡಿ ಈ ರೀತಿ ಜಿಪ್ ಹಾಕ್ತಾಯಿದ್ದೀನಿ. ಆ್ಯಂಡ್ ಒಂದು ಸಾರಿ ನೀವು ಇನ್ಸರ್ಟ್ ಮಾಡಿದ ಮೇಲೆ ರನ್ನರ್ನ ಅದನ್ನು ತೆಗೆದ್ಬಿಟ್ಟು ಮತ್ತೆ ರೀಇನ್ಸರ್ಟ್ ಮಾಡಬೇಕು. ಓಕೆ, ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ಈ ರೀತಿದು ಕಾಣಿಸ್ಬೇಕು. ಆ್ಯಂಡ್ ಒಳಗಡೆ ಇರುವ ಬಟ್ಟೆನ ನಾನು ಆಚೆ ತರ್ತಾಯಿದ್ದೀನಿ. ಇವಾಗ ಒಂದು ಚಿಕ್ಕದೊಂದು ಕಟ್ ಮಾಡಬೇಕು ಅಷ್ಟೇ. ಜಸ್ಟ್ ಒಂದು ಕಟ್ ಮಾಡಿ ನೀವು ಈ ರೀತಿ ಒಂದು ಪೌಚಸ್ನ ರೆಡಿ ಮಾಡ್ಕೋಬೋದು. ಆ್ಯಂಡ್ ಈ ಪೌಚಸ್ಸು ನಿಮಗೆ ಪ್ರಾಕ್ಟೀಸ್ ತುಂಬ ಚೆನ್ನಾಗಿದೆ ಅಂದರೆ ಒಂದು 15 ನಿಮಿಷದಲ್ಲಿ ರೆಡಿ ಆಗುತ್ತೆ. ಇಲ್ಲ ನಿಮಗೆ ಪ್ರಾಕ್ಟೀಸ್ ಇಲ್ಲ ಅಂದರೆ ಭಾಳ ಒಂದು 20ರಿಂದ 25 ನಿಮಿಷ ಅಷ್ಟೇ ಆಗುತ್ತೆ. ಸೊ ದಿನಕ್ಕೆ ನಾವು ಲೆಕ್ಕ ಹಾಕಿದರೆ ಒಂದು 7ರಿಂದ 8 ಪೌಚು ಈಸಿಲಿ ನಾವು ರೆಡಿ ಮಾಡ್ಕೋಬೋದು. ಆ್ಯಂಡ್ ಒಂದೊಂದು ಪೌಚು ಡಿಪೆಂಡ್ ಆಗುತ್ತೆ ನೀವು ಯೂಸ್ ಮಾಡಿದಂಥ ಫ್ಯಾಬ್ರಿಕ್ ಮೇಲೆ. ಫ್ಯಾಬ್ರಿಕ್ಕು ಯಾವ ಕ್ವಾಲಿಟಿದಿದೆ, ಆಮೇಲೆ ವೆಲ್ವೆಟ್ ಇದೆಯಾ, ಸಿಲ್ಕ್ ಇದೆಯಾ, ಕಾಟನ್ ಇದೆಯಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದು ಕಾಟನ್ ಫ್ಯಾಬ್ರಿಕ್ಕಿಂತ ನಾನು ಮಾಡ್ತಾ ಇರುವಂಥದ್ದು. ಇದು ನಮಗೆ ಕಡೆಯಿಂದ ನಿಮಗೆ 150 ರುಪೀಸ್ಗೆ ಸಿಗುತ್ತೆ, 150 ರೂಪಾಯಿಗೆ. ಸೊ ನೀವು ಇದನ್ನು ತೊಗೊಂಡು ರೀಸೇಲ್ ಕೂಡ ಮಾಡ್ಕೋಬೋದು. 200, 250 ರೂಪಾಯಿಗೆ ಈಸಿಲಿ ಹೋಗುತ್ತೆ. ಯಾಕಂದರೆ ಇದು ತುಂಬಾ ದೊಡ್ಡ ಪೌಚ್ ಇದೆ. ಆ್ಯಂಡ್ ಇಲ್ಲಿ ನಾನು ಸೈಡಲ್ಲಿ 4 ಕಟ್ ಮಾಡ್ತಾಯಿದ್ದೀನಿ. 4 ಸೆಂಟಿಮೀಟರ್, 4 ಸೆಂಟಿಮೀಟರ್ ಅಗಲ, 4 ಸೆಂಟಿಮೀಟರ್ ಉದ್ದ ಚೌಕಾಕಾರದಲ್ಲಿ ಈ ರೀತಿ ಡಿಸೈನ್ ಮಾಡಿಕೊಂಡು ನಾನು ಪೇಪರ್ ಕಟ್ಟಿಂಗ್ ಮಾಡಿ ಇಟ್ಟಿರೋವಂಥದ್ದು. ಸೊ ಅದನ್ನೇ ಈ ರೀತಿ ಇಟ್ಟು ಮಾರ್ಕ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಸೇಮ್ ಆ್ಯಸ್ ಇಟ್ ಈಸ್ ಯಾವ ರೀತಿ ನಾವು ಮಾರ್ಕ್ ಮಾಡಿರ್ತೀವೋ ಅದನ್ನು ಅದೇ ರೀತಿಯೇ ಕಟ್ ಮಾಡ್ಕೋಬೇಕು. ತುಂಬ ಈಸಿ ಇರುತ್ತೆ ಸ್ನೇಹಿತರೆ, ನೀವು ಜಸ್ಟ್ ಸ್ಟಾರ್ಟ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ. 4 ಮೂಲೆಗೂ ನಾನು ಇದನ್ನು ಮಾರ್ಕ್ ಮಾಡ್ತಾಯಿದ್ದೀನಿ. ಮತ್ತೊಂದು ಇದು ಬಿಗ್ ಸೈಜ್ ಅಂದರೆ XXL ಪೌಚ್ ಇದೆ. ಆ್ಯಕ್ಚುಲಿ ಬಿಗ್ ಸೈಜ್ ಇರುತ್ತೆ. ಇದಕ್ಕಿಂತ ಕೂಡ ಸ್ವಲ್ಪ ಚಿಕ್ಕದು ಮತ್ತು ಇನ್ನೊಂದು ಸ್ವಲ್ಪ ಚಿಕ್ಕದು ಮಾಡ್ಬೋದು. ಬಟ್ ಆದರೆ ಕಸ್ಟಮರ್ ರಿಕ್ವೈರ್ಮೆಂಟ್ ಕೂಡ ನಾವು ನೋಡಬೇಕಾಗುತ್ತೆ. ಸೊ ಕಸ್ಟಮರ್ ಸಪೋಸ್ ಕಸ್ಟಮೈಸ್ ಮಾಡಿ ನಮಗೆ ಇಷ್ಟೇ ಮಾಡಿಕೊಡಿ ಅಂದರೆ ಸೊ ಡೆಫಿನೆಟ್ಲಿ ಮಾಡಿಕೊಡ್ಬೋದು. ಆ್ಯಂಡ್ ಇದಕ್ಕೆ ಹೀಗೂ ನನಗೆ ಬಂದಿರೋಂಥ ಕಸ್ಟಮರ್ ಆರ್ಡ್ರ್ ಏನಿತ್ತಲ್ವ ಅವರು ನನಗೆ ಇದೊಂದೇ ಪೌಚ್ ಆರ್ಡ್ರ್ ಕೊಟ್ಟಿರೋವಂಥದ್ದು. ಸೊ ಹೀಗಾಗಿ ಇದೊಂದನ್ನೇ ಮಾಡ್ತಾಯಿದ್ದೀನಿ. ಸಪೋಸ್ ಅವರು ನಮಗೆ 3 ಸೆಟ್ ಬೇಕು ಅಂತಂದರೆ ಸೊ ಅದ್ರ ಪ್ರಕಾರ ನಾವು ಪ್ರೈಸ್ನ ಡಿಸೈಡ್ ಮಾಡಿರ್ತೀವಿ. ತುಂಬಾ ಮಾರ್ಜಿನ್ ಕಡಿಮೆ ಇಟ್ಟೇ ಕೊಟ್ಟಿರ್ತೀವಿ ಫ್ರೆಂಡ್ಸ್. ಯಾಕಂದರೆ ನಿಮಗೆ ರೀಸೇಲ್ ಮಾಡಿಕೊಂಡು ಕೂಡ ಸ್ವಲ್ಪ ಎಲ್ಲಾದರೂ ನಿಮಗೂ ಕೂಡ ಸ್ವಲ್ಪ 1-2 ರೂಪಾಯಿ ಉಳಿಲಿ ಅಂತ. ಇವಾಗ ಇದನ್ನ ಕಟ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಇಲ್ಲಿ ಕಟ್ ಮಾಡಿದ ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ನಿಧಾನವಾಗಿ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಹೆಚ್ಚು ಕಡಿಮೆ ಆಗಬಾರ್ದು. ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದರೆ ನೀವು ಮಾಡುವಂಥ ಪೌಚೆ ಕೆಟ್ಟಾಗುತ್ತೆ, ನೋಡೋದಕ್ಕೆ ಲುಕ್ಕು ಕೂಡ ಬರೋದಿಲ್ಲ. ಸೊ ಪರ್ಫೆಕ್ಟ್ ಬರಬೇಕು ಅಂದರೆ ತುಂಬ ನಿಧಾನವಾಗಿ ಈ ಸ್ಟೆಪ್ಪನ್ನು ಫಾಲೋ ಮಾಡಬೇಕು. ಇಲ್ಲಿ ಯಾವುದೇ ರೀತಿ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಈ ರೀತಿ ತುಂಬ ನಿಧಾನವಾಗಿ ಟೈಮ್ ತೊಗೊಂಡು ಕಟ್ ಮಾಡಿ. ಓಕೆ, ಸರಿ. ಸೊ ಇವಾಗ ನೋಡಿ ಇದನ್ನೆಲ್ಲ ಕಟ್ ಮಾಡಿದ್ದೀನಿ. ಇದನ್ನು ಸೈಡಲ್ಲಿ ಇಡ್ತೀನಿ. ಇದನ್ನು ಬಿಸಾಕಲ್ಲ, ಇದರಿಂದ ಬೇರೆ ಪ್ರಾಡಕ್ಟ್ನ ನಾವು ರೆಡಿ ಮಾಡ್ಕೋಬೋದು. ಮುಂದೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಆ್ಯಂಡ್ ಇವಾಗ ಏನು ಮಾಡ್ತೀನಿ ಅಂದರೆ 2 ಕಾರ್ನರ್ಗೆ ನಾನಿಲ್ಲಿ ಸ್ಟಿಚ್ ಮಾಡಿಬಿಟ್ಟು ಆ್ಯಂಡ್ ಇದನ್ನು ಮಾಡ್ತೀನಿ. ಸೈಡಲ್ಲಿ ಹೊಲಿಯೋದಿಲ್ಲ,
ಎರಡು ಸೈಡಲ್ಲಿ ನೋಡಿ ನಾನಿವಾಗ ಪಟ್ಟಿ ಹಾಕಿದ್ದೀನಿ, ಹೊಲಿದಿದ್ದೀನಿ. ಆ್ಯಂಡ್ ನೋಡೋದಕ್ಕೆ ನಿಮಗೆ ಈ ರೀತಿ ಕಾಣಿಸ್ತಾ ಇದೆ. ಫಿನಿಶಿಂಗ್ ನೀವು ನೋಡ್ತಾ ಇದ್ದೀರಾ, ಫಿನಿಶಿಂಗ್ ಹೇಗಿದೆ ಅಂತ. ಸಪೋಸ್ ನೀವು ಯಾರಾದರೂ ಆರ್ಡ್ರ್ ಕೊಡೋರು ನಾವು ಪ್ರಾಡಕ್ಟ್ ನೋಡ್ತೀವಿ ಅಂತ ಅಂದಾಗ ನಿಮ್ಗೆ ಗೊತ್ತಾಗಬೇಕು. ಅದು ಆ್ಯಕ್ಚುಲಿ ನಮ್ಮ ಕಡೆ ಸಿಗುವಂಥ ಕ್ವಾಲಿಟಿ ಇರುತ್ತಲ್ವ, ಅದು ತುಂಬಾ ಚೆನ್ನಾಗಿರೋಂಥ ಕ್ವಾಲಿಟಿ ಇರುತ್ತೆ. ಆ್ಯಂಡ್ ನಾವು ಚೆನ್ನಾಗಿಯೇ ಫಿನಿಶಿಂಗ್ ಮಾಡಿನೇ ಕೊಟ್ಟಿರ್ತೀವಿ ನಿಮಗೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ 4 ಕೋಣೆನ ಇದೇ ರೀತಿಯೇ ಫೋಲ್ಡ್ ಮಾಡ್ಕೋಬೇಕು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಸೇಮ್ ಆ್ಯಸ್ ಇಟ್ ಈಸ್ ಅದೇ ರೀತಿ ಮಾಡ್ಕೊಳ್ಳಿ. ಈ ರೀತಿ ಮಾಡಿಕೊಂಡು ಮೇಲ್ಗಡೆ ಇರುವಂಥ ಪಾಯಿಂಟು ಮಧ್ಯದಲ್ಲಿ ಬರಬೇಕು. ಓಕೆ, ಸೊ ಈ ರೀತಿ ಇಟ್ಟು ಇಲ್ಲಿ ಸ್ಟಿಚ್ ಹಾಕಬೇಕು. ಸೊ ತುಂಬ ಕೇರ್ಫುಲ್ಲಾಗಿ ಸ್ಟಿಚ್ ಹಾಕಿ ಮೊದಲು ದಾಟ್ ಹೊಲಿಗೆ ಹಾಕಿ, ಆ್ಯಂಡ್ ಚೆನ್ನಾಗಿ ಕಾಣಿಸಿದ ಮೇಲೆ ಮಾತ್ರ ನೀವು ಚಿಕ್ಕ ಹೊಲಿಗೆನ ಹಾಕಿ. ಓಕೆ, ಸೊ ಇಲ್ಲಿ ಹೊಲಿಗೆ ಹಾಕ್ತಾಯಿದ್ದೀನಿ. ಸೊ 4 ಮೂಲೆಯಲ್ಲಿ ಕೂಡ ಸೇಮ್ ಸ್ಟಿಚ್ನ ನಾವಿಲ್ಲಿ ಹಾಕಬೇಕು. ಆ್ಯಂಡ್ ತುಂಬ ಚೆನ್ನಾಗಿ ಈಸಿಲಿ ಈ ಒಂದು ಪೌಚು ರೆಡಿ ಆಗುತ್ತೆ. ಸೊ ನಾನಿವಾಗ ಎಲ್ಲನೂ ಕಂಪ್ಲೀಟ್ ಸ್ಟಿಚ್ ಮಾಡಿ ಆಗಿದೆ, ನೀವು ನೋಡ್ತಾ ಇರ್ಬೋದು. ನೋಡಿದ್ರಾ? ಸೊ ಇನ್ನೂ ನಾನು ಇದನ್ನು ಏನಂತಂದರೆ ಇದನ್ನು ಮಾಡಿಲ್ಲ, ಅಂದರೆ ಇದಕ್ಕೆ ಫಿನಿಶಿಂಗ್ ಮಾಡಿಲ್ಲ. ಸೊ ಜಸ್ಟ್ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಕರೆಕ್ಟ್ ಬಂದಿದೆಯೋ ಇಲ್ವೋ ಅಂತ ಫಸ್ಟಿಗೆ ಈ ರೀತಿ ಚೆಕ್ ಮಾಡ್ಕೋಬೇಕು ನೀವು. ಓಕೆ, ಸೊ ಯಾವಾಗಿದು ಕರೆಕ್ಟಾಗಿ ಬಂದಿದೆ ಶೇಪಲ್ಲಿ ಅಂದಾಗ ಮಾತ್ರ ಅದನ್ನು ಒಳಗಡೆ ನಾವು ಪೈಪಿಂಗು ಕೊಡಬೇಕಾಗುತ್ತೆ. ಓಕೆ, ಪೈಪಿಂಗ್ ಅಥವಾ ನಾವು ಅದಕ್ಕೆ ಫಿನಿಶಿಂಗ್ ಕೊಡಬೇಕಂತ ಕೂಡ ಹೇಳ್ತೀವಿ. ಸೊ ಇಲ್ಲಿಗೆ ನೀವು ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ. ಸೊ ಇದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಸೊ ಪ್ರತಿಯೊಂದು ನಿಮಗೆ ಇಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದೆ ನೋಡಿ. ಈ ರೀತಿ ಕಾರ್ನರಲ್ಲಿ ಇಷ್ಟು ಚೆನ್ನಾಗಿ ಬಂದಿದೆ. ಆ್ಯಂಡ್ ನೋಡೋದಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದೇ ರೀತಿ ಫಿನಿಶಿಂಗ್ ಬರಬೇಕು, ಅಂದಾಗ ಮಾತ್ರ ನಿಮಗೆ ಆರ್ಡರ್ಸ್ಗಳು ಬರುತ್ತೆ. ಓಕೆ, ಸೊ ಇವಾಗ ಏನಾಗಿದೆ ಅಂದರೆ ಒಳಗಡೆ ಇರೋದು ನಾವು ಫಿನಿಶಿಂಗ್ ಮಾಡಿರಲಿಲ್ಲ ಅಲ್ವಾ. ಸೊ ಇವಾಗ ನಾನು ಅದನ್ನು ಫಿನಿಶಿಂಗ್ ಕಂಪ್ಲೀಟ್ ಮಾಡ್ತೇನೆ. ಈ ರೀತಿ ಫಸ್ಟಿಗೆ ಚೆಕ್ ಮಾಡ್ಕೋಬೇಕು. ಅದಾದ ನಂತರನೇ ನಾವು ಒಳಗಿಂದ ಒಂದು ಬಟ್ಟೆನ ಫಿನಿಶಿಂಗ್ ಮಾಡ್ಕೋಬೇಕು. ಇಲ್ಲ ಹಾಗೇ ಬಿಟ್ರಿ ಅಂತಂದರೆ ಕಸ್ಟಮರ್ ತೊಗೊಳ್ಳಲ್ಲ. ಸಪೋಸ್ ತೊಗೊಂಡ್ರು ಕೂಡ ನೆಕ್ಸ್ಟ್ ಟೈಮ್ ಬರೋಲ್ಲ. ಹೀಗಾಗಿ ತುಂಬಾ ಕೇರ್ಫುಲ್ಲಾಗಿ ಈ ಒಂದು ರೀತಿಯ ಪೌಚ್ಗಳನ್ನ ನೀವು ರೆಡಿ ಮಾಡ್ಕೋಬೋದು. ತುಂಬಾ ಬೇಗನೆ ತಯಾರಾಗುತ್ತೆ. ಆ್ಯಂಡ್ ಇವಾಗ ನಾನು ಒಳಗಡೆ ಕೂಡ ಇವಾಗ ಫಿನಿಶಿಂಗ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಇವಾಗ ಗೊತ್ತಾಯ್ತಲ್ವ ಸರಿಯಾಗಿ ಹೊಲ್ದಿದ್ದೀವಂತ. ಸೊ ಇವಾಗ ಏನು ಮಾಡ್ತೀವಿ, ಇದು ಕಾರ್ನರಲ್ಲಿರೋದನ್ನು ಬಟ್ಟೆ ಒಂದು ಚಿಕ್ಕದು 1.5 ಅಥವಾ 1 ಇಂಚಿಂದು ಓಕೆ ಬಟ್ಟೆ ಕಟ್ ಮಾಡಿಕೊಂಡು ಜಸ್ಟ್ ಫಿನಿಶಿಂಗ್ ಮಾಡ್ತೀನಿ. ಸೊ ಇವಾಗ ಮಾಡಿ ಆಗಿದೆ, ನೀವು ನೋಡ್ತಾ ಇರ್ಬೋದು. ಇವಾಗ ಅದು ಯಾವುದೇ ರೀತಿಯದಂತ ಕಾಣಿಸ್ತಾ ಇಲ್ಲ. ಮೊದಲಗಡೆ ಕಾಣಿಸ್ತಾ ಇತ್ತಲ್ವ, ಇವಾಗ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಒಳಗಡೆ ಸೈಡ್ ಅಂತ. ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಸೊ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಇವಾಗಲೇ ವೀಡಿಯೋಗೆ ಲೈಕ್ ಮಾಡಿ, ಮತ್ತು ಹೊಸಬ್ರತೆ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಹೊಸ ವೀಡಿಯೋಸ್ಗಳನ್ನ ನಾನು ತರ್ತಾಯಿದ್ದೀನಿ ಚಾನಲಲ್ಲಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ನಿಮಗೆ ಐಟಮ್ಸು ನಮ್ಮಲ್ಲಿ ಸಿಗುತ್ತೆ ಹೋಲ್ಸೇಲ್ ಪ್ರೈಸಲ್ಲಿ. ಬೇಕಂದವರು ಡೆಫಿನೆಟ್ಲಿ ನಾನು ಕೊಟ್ಟಿರೋಂಥ ನಂಬರ್ಗೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಮೆಸೇಜ್ ಹಾಕಿ ನಿಮ್ಗೆ ಏನೇನು ಬೇಕು ಅಂತ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ಕಾಲ್ ಮಾಡೋಕ್ಕೆ ಹೋಗಬೇಡಿ ಈ ನಂಬರ್ಗೆ. ಆ್ಯಂಡ್ ನೋಡಿ ಇವಾಗ ಇದು ರೆಡಿಯಾಗಿದೆ ಈ ಪೌಚು. ಸೊ ಈ ರೀತಿ ನೀವು ಡೈಲಿ ಟು ಡೈಲಿ 1, 2 ಅಥವಾ 3 ನೀವು ಪೌಚನ್ನು ಮಾಡಿಕೊಂಡು ತುಂಬ ಈಸಿಲಿ ಮನೆಯಿಂದಲೇ ಕೆಲಸವನ್ನು ಮಾಡ್ಬೋದು. ಮನೆಗೆ ಅಷ್ಟಿಷ್ಟು ಅಂತ ದುಡ್ಕೋಬೋದು. ಓಕೆ, ಸೊ ನೋಡಿ ಈ ರೀತಿ. ಸೊ ಇದು ಇವಾಗ ರೆಡಿ ಆಗಿದೆ. ಸೊ ಇವಾಗ ಪೌಚ್ ಫೈನಲ್ ನಾನು ನಿಮಗೆ ತೋರಿಸ್ತಾ ಇದ್ದೆ ಯಾವ ರೀತಿ ಕಾಣಿಸ್ತಾ ಇದೆ ಅದು ಅಂತ. ಸೊ ಇದು ನಾಳೆ ಹೋಗುತ್ತೆ, ಶಿಪ್ ಆಗುತ್ತೆ. ಸೊ ಹೀಗಾಗಿ ಇದರದ್ದು ನಾನು ನಿಮಗೆ ಟ್ಯುಟೋರಿಯಲ್ ಶೇರ್ ಮಾಡಿದ್ದೀನಿ. ನಿಮಗೂ ಇದೇ ರೀತಿ ಪೌಚಸ್ ಬೇಕು ಅಂದರೆ ಡೆಫಿನೆಟ್ಲಿ ನಮಗೆ ಕೊಟ್ಟಿರೋಂಥ ನಂಬರ್ಗೆ ಆರ್ಡ್ರನ್ನ ಮಾಡ್ಬೋದು. ಥ್ಯಾಂಕ್ ಯು.